ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ಮಲ್ನಾಡ್ ಫ್ರಮ್ ಲೋಹಿ ಹಬ್ಬಿಂದ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಳ್ತಾ ಬೆಳಿಗ್ಗೆ ಮಜ್ಜಿಗೆ ಕಡ್ದಿದ್ದೀನಿ. ಮಜ್ಜಿಗೆ ಕಡ್ದು ಆಗಿದೆ ಆಲ್ರೆಡಿ, ಮ್ಯಾನುವಲ್ ಆಗಿ ಕಡ್ದಿರೋದು ಇವತ್ತು. ಅದಾದ್ಮೇಲೆ ನಾನು ಮಜ್ಜಿಗೆ ಪಾತ್ರೆಗೆ ಇದು ಬಸ್ಬಿಟ್ಟು ಬೆಣ್ಣೆ ತೆಗೆದ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಡೋದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ಏನಿದು ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಎಂಡ್ ತನಕ ನೋಡಿ, ಹೇಳ್ತೀನಿ ಏನು ಇದು ಅಂತ. ಇದಾದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗದ್ದೆಲಿ ಕೆಲಸ ಇತ್ತು. ಏನ್ ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಕಳೆ ಬಂದ್ಬಿಟ್ಟಿದೆ ಗದ್ದೆಲಿ. ಕಳೆ ಔಷಧಿ ಹೊಡಿಬೇಕು ಅಂತ ಬ್ಯಾಗು ಮತ್ತೆ ಔಷಧಿನ ನೋಡ್ತಾ ಇರ್ಬೋದು ನೀವು. ಇಲ್ಲಿಗ ಔಷಧಿನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮತ್ತೆ ನಾಟಿ ಮಾಡೋ ಟೈಮ್ ಬಂತಲ್ಲ, ಸೊ ಅದಕ್ಕೋಸ್ಕರ ಕಳೆ ಔಷಧಿ ಇದೆ ಔಷಧಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಲಿಲ್ಲ ಅಂದ್ರೆ ಮತ್ತೆ ಹಿಂಸೆ ಆಗುತ್ತೆ. ಅದಾದ್ಮೇಲೆ ಅಪ್ಪಂಗೆ ಅಲ್ಲಿ ಗದ್ದೆಗೆ ಬ್ಯಾಗ್ ಕೊಟ್ಟು ಬಂದೆ. ಮತ್ತೆ ನನಗೆ ಬೇರೆ ಕೆಲಸ ಐತೆ, ಕೆಲಸಗಳು ಮಾಡ್ಬೇಕು. ಯಾಕೋ ವೆದರ್ ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ. ಮಳೆ ಮಖ ಉಸ್ಕೊಂಡಿದೆ ಬೆಳಿಗ್ಗೆ ವೆದರ್. ಯಾಕೋ ಮಳೆ ಬರೋ ತರ ಏನೋ ಕತೆ ಗೊತ್ತಿಲ್ಲ. ಮಳೆ ಬರ್ಲೂಬಹುದು, ಬರ್ದೇ ಇರ್ಬೋದು. ಇದಾದ ನಂತರ ಬನ್ನಿ ಸ್ನೇಹಿತರೆ, ನಮ್ಮೂರು ಹೊಳೆ ಆಗಿದೆ ಅಂತ ತೋರ್ಸ್ಕೊ ಬರ್ತೀನಿ. ಆಕ್ಚುಲಿ ಲಾಸ್ಟ್ ಇಯರ್ಕಿಂತ ಮೊನ್ನೆ ಎಲ್ಲ ಸ್ವಲ್ಪ ಹೊಳೆ ಜಾಸ್ತಿ ಇತ್ತು, ಇವಾಗ ಮತ್ತೆ ನೀರು ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಕ್ ಆಗೋದಿಲ್ಲ ಬಿಡಿ. ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಮಳೆಯಲ್ಲಿ ನೀರೇ ಕಡಿಮೆ ಆಗಿದೆ, ಹಂಗಾಗಿದೆ ಪರಿಸ್ಥಿತಿ. ಈಗ ನೋಡ್ತಾ ಇರ್ಬೋದು, ಹೊಳೆ ತೋರ್ಸ್ಕೊ ಬರ್ತೀನಿ ಅಂತ ಏನೋ ತೋರಿಸ್ತಿದ್ಯಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದು ಆಕ್ಚುಲಿ ನಾವು ಬೀನ್ಸ್ ಎಲ್ಲ ಬೆಳಿತೀವಿ. ಸೊ ಕ್ರಾಪಿಂಗ್ ಎಲ್ಲ ಆದ್ಮೇಲೆ ಗೂಟನ ತೆಗೆದಿಡ್ಬೇಕು. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಗೂಟ ತೆಗೆದಿಡ್ಲಿಲ್ಲ ಅಂದ್ರೆ ಅದು ಸೇಫ್ ಆಗಿ ಟಾರ್ಪಲ್ ಹಾಕಿ ಮುಚ್ಚಿಟ್ರೆ ಚೆನ್ನಾಗಿರೋ ಗೂಟನ ನೆಕ್ಸ್ಟ್ ಇಯರ್ಗೆ ಯೂಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದಾದ ನಂತರ ನೀವು ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ಏನಿದೆ ಅಂತ. ಎಲ್ಲ ಕಡೆ ಕೆಸ ಎಲ್ಲ ಕಡೆನೂ ಇದೆ. ಹೂಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇ ಹೂಗಳೆಲ್ಲ ಸಿಟಿ ಸಿಕ್ಕಿಲ್ಲ, ಬೆಂಗಳೂರು ಸಿಕ್ಕಿದ್ರೆ ಯಾವುದೇ ಡೆಕೋರೇಷನ್ ಯೂಸ್ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿ ಕಾಣ್ತವೆ. ಮೇಲ್ಗಡೆ ಬಿದ್ರು ಗಿಡ, ಯಾರಾದ್ರು ಬಿದ್ರು ಗಿಡ ನೋಡಿಲ್ಲ ನೋಡ್ಕೊಬಿಡಿ. ಬಿದ್ರು ಗಿಡನ ಮರನ. ಆದ್ಮೇಲೆ ಸೈಡಲ್ಲೆಲ್ಲ ಹುಲ್ಲುಗೆಲ್ಲ ಎಲ್ಲ ಕಡೆ ಹುಲ್ಲು ಹಾಕೊಂಡು ದನಗಳು ಇರೋದ್ರಿಂದ ನಾರ್ಮಲ್ ಆಗಿ ಹಾಕೊಳ್ಳೇಬೇಕು. ಬೇರೆ ಇದೇ ಇಲ್ಲ ಅದಕ್ಕೆ. ಎಲ್ಲ ಕಡೆ ಅಲ್ಲೂ ಕಾಣಿಸ್ತಿದೆ ನೋಡಿ, ಎಂಡಲ್ಲಿ ಕಾಣಿಸ್ತಿದೆ ನೋಡಿ. ಇದು ಗವಿಬೆಟ್ಟ ವ್ಯೂ ಪಾಯಿಂಟ್. ಇವಾಗೆಲ್ಲ ಫಾಗ್ ಎಲ್ಲ ತುಂಬ್ಕೊಂಡು ಏನು ಕಾಣ್ತಾ ಇಲ್ಲ, ಫುಲ್ ಇದಾಗಿ ಮುಚ್ಚೋಗ್ಬಿಟ್ಟೈತೆ. ಅಲ್ಲಿಂದ ನಿಂತ್ಕೊಂಡು ಇರೋದೇ ಕಾಣಿಸುತ್ತೆ ಇಲ್ಲಿ ನಮ್ಮ ಗದ್ದೆ ಹತ್ರಕ್ಕೆ. ಇವಾಗೆಲ್ಲ ಮುಚ್ಚೋಗಿರೋದ್ರಿಂದ ಏನು ಮಾಡಂಗಿಲ್ಲ. ನೀವು ಹೊಳೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ನಮ್ಮೂರು ಹೊಳೆ. ಇದು ಅನ್ಕೊಂಡ್ರ? ಇದಲ್ಲಪ್ಪೋ, ಇದು ನಮ್ಮೂರು ಹೊಳೆ. ನೀರೆಲ್ಲ ಕಲರ್ ಚೇಂಜ್ ಆಗ್ಬಿಟ್ಟೈತೆ. ಹೊಳೆ ಮೇಲ್ಗಡೆ ಸಮರ್ಪೇಟೆ ಸೈಡ್ ಜಾಸ್ತಿ ಬಂದಿರ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಆಕ್ಚುಲಿ ಇಲ್ಲೆಲ್ಲ ಫುಲ್ ನೀರು ತುಂಬಿಬಿಡೋದು. ಇಲ್ಲಿ ಕಾಣಿಸ್ತಿದ್ದಿಲ್ಲ ರೋಡು, ಇಲ್ಲೆಲ್ಲ ಫುಲ್ ನೀರು ತುಂಬಿಬಿಡೋದು. ಮತ್ತೆ ಅಲ್ಲಿ ದೀಣೆ ಎಲ್ಲ ಕಾಣಿಸ್ತಿದ್ದಿಲ್ಲ, ಅಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡು ಸಮುದ್ರದ ಕಣ್ಣಂಗೆ ಕಾಣೋದು. ಬಟ್ ಈ ಮಳೆ ಇಷ್ಟು ಕಡಿಮೆ ಆಗ್ಬಿಟ್ಟೈತೆ ಅಂದ್ರೆ ಅದು ಹೇಳ್ಕೊಳಕ್ಕೂ ಅಸಾಧ್ಯ. ಅಷ್ಟು ಕಡಿಮೆ ಆಗೈತೆ. ಬಟ್ ನೆಕ್ಸ್ಟ್ ಯಾವಾಗ ಹೋಯ್ತದ ಗೊತ್ತಿಲ್ಲ. ಇದು ಕಾಫಿ ಕಾಯಿ ಕುಯ್ಯೋ ಸೀಸನ್ ಹೋಯ್ದ್ಬಿಟ್ರೆ ನಮ್ಮ ಕತೆ ಗೋವಿಂದ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ನೆಕ್ಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಅಂತೂ ತುಂಬಾ ಕಡಿಮೆ ಇದೆ. ಏನಾಗುತ್ತೆ ಬೇಸಿಗೆ ಟೈಮಲ್ಲಿ ಇನ್ನು ಮತ್ತೆ ತೋಟಕ್ಕೆ ನೀರಿಲ್ಲದ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಾದ್ಮೇಲೆ ನಮ್ ಟಾಮಿ ನೋಡಿ ಹೆಂಗ್ ಲುಕ್ ಕೊಡ್ತಾವನೆ, ಕಳ್ಳ. ಏನಂಗ್ ಗುರಾಯಿಸ್ತ್ಯಾ? ಕಣ್ಣಿದ್ರೆ ನೋಡ್ಬೇಕು, ಗುರಾಯಿಸ್ಬಾರ್ದು. ಗುರಾಯಿಸಿದ್ರೆ ಬೂಟ್ ಕಾಲಲ್ಲಿ ಒದ್ದು ಶರ್ಟ್ ನೇತಾಕೋ ಜಾಗದಲ್ಲಿ ನಿನ್ನ ನೇತಾಕ್ಬಿಡ್ತೀನಿ ಮ್ಯಾನ್. ನೋ. ಇದಾದ ನಂತರ ನಮ್ ರಿಲೇಟಿವ್ಸ್ ಯಾರೋ ಬಂದವ್ರೆ ಅಂತ ಅನ್ಕೊಂಡು ಅವರಿಗೆ ಚಿಕನ್ ತಗೋಬರೋಣ. ಮತ್ತೆ ಸ್ವಲ್ಪ ಕೆಲಸಗಳಿದೆ, ಅಡಿಗೆ ಸಾಮಾನು ತಗೋಬರ್ಬೇಕಾಯ್ತು. ಹಂಗಾಗಿ ಉಚ್ಚಂಗಿ ಹತ್ರ ಹೋಗಿ ಸ್ವಲ್ಪ ಸಾಮಾನಿಗೆ ತಗೊಂಡು ಮತ್ತೆ ಮನೆಗೆ ರಿಟರ್ನ್ ಆಗಿ ಮತ್ತೆ ಕೆಲಸಗಳಿತ್ತು. ಆದ್ಮೇಲೆ ಸ್ವಲ್ಪ ಕೆಲಸಗಳಿತ್ತು. ಏನ್ ಕೆಲಸ ಅಂತ ಹೇಳಿದ್ರೆ ದನಿಗೆ ಕೊಟ್ಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದನಿಗೆ ಗೊಬ್ಬರ ತುಂಬಿಸ್ಬೇಕು. ದನಿಗೆ ಗೊಬ್ಬರ ಏನಕ್ಕಂತ ಹಾಗೆ ಹಾಕ್ಬೇಕಲ್ಲ, ಹಾಗೆ ಹಾಕ್ಬೇಕಂದ್ರೆ ಒಂದು 5 ಚೀಲ ದನಿಗೆ ಗೊಬ್ಬರ ಹಾಕ್ಬೇಕು. ಮುಂಚೆನೆ ಗದ್ದೆ ಉಳ್ಸೋಕ್ಕಿಂತ ಮುಂಚೆನೆ ಒಂದು 5 ಚೀಲ ಗೊಬ್ಬರ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬಿಸ್ಬೇಕು. ನಾನು ಆಲ್ರೆಡಿ ತಮ್ಮ ಅಲ್ಲಿದ್ದಾನೆ ಕೊಟ್ಟಿಗೆ ಹತ್ರ, ನಾನು ಹೋಗ್ತಾ ಇದ್ದೀನಿ. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬೇಕಾದ್ರೆ ತೋಟದೊಳಗಡೆ ಏನ್ ಇರ್ತವೆ ಏನ್ ಬರ್ತವೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ಕೊಂಡೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು, ಅಷ್ಟು ಕಡಿಮೆ ಈ ಟೈಮಲ್ಲಿ ಕೆಲಸಗಳು ಅಷ್ಟು ಇರೋದಿಲ್ಲ, ಇರ್ತವೆ ಸಣ್ಣ ಪುಟ್ಟದಾಗಿ, ಸ್ವಲ್ಪ ಕಡಿಮೆ. ಇದಾದ್ಮೇಲೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿ ತಮ್ಮ ಆಲ್ರೆಡಿ ಗೊಬ್ಬರ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದಾನೆ. ಪುಡಿ ಮಾಡಾದ್ಮೇಲೆ ಅದನ್ನ ಸ್ವಲ್ಪ ಇದಕ್ಕೆ ಚೀಲ ರೆಡಿ ಮಾಡಿ ತಗೋ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಚೀಲಗೆ ಸ್ವಲ್ಪ ತುಂಬಿಸ್ತಾ ಇದೀವಿ. ಈಗ ಪುಡಿ ಮಾಡಿ ತುಂಬಿಸೋದು ದೊಡ್ಡ ಹಿಂಸೆ. ಯಾಕಂದ್ರೆ ಸ್ವಲ್ಪ ನೀರು ಇರುತ್ತಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ಹಸಿದು, ಅದು ನೆಕ್ಸ್ಟ್ ಇಯರಿಗೆ. ಇದು ಪ್ಲಾಸ್ಟಿಕ್ ಮುಚ್ಚಿದ್ವಿ, ಆದ್ರೂ ಇದಿರುತ್ತೆ. ನೀರು ಜಾಸ್ತಿ ಇರ್ಬಿಟ್ರೆ ತುಂಬಿಸೋಕ್ಕೂ ಕಷ್ಟ, ತುಂಬಾ ವೆಯ್ಟ್ ಇರುತ್ತೆ. ಹಂಗಾಗಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆನೆ ಇದೇನು ಅಂತ ಹೇಳಿದ್ರೆ ಕಾಚುಪುಳ್ಳಿ ಅಂತ ಹೇಳ್ತಾರೆ. ಕಾಚುಪುಳ್ಳಿನ ಇದೇ ತರ ಬಿದ್ದಿರುತ್ತೆ ಹಣ್ಣಾದ್ಮೇಲೆ. ಅದನ್ನ ತಗೊಬಂದು ಕ್ಲೀನ್ ಆಗಿ ಅದು ಇನ್ನೂ ಫುಲ್ ಹಣ್ಣಾಗಿದಾಗ ಕರಗೋಗ ತನಕ ಲೈಟ್ ಬಿಡ್ಬೇಕು. ಇದಾದ ನಂತರ ನಾವೀಗ ಇದು ಒಣಗಿಸ್ಕೊಳ್ತೀವಿ. ಇದು ನಾರ್ಮಲ್ ಆಗಿ ನೋಡಿ ಕಾಣಿಸ್ತಾ ಇರ್ಬೋದು, ಸುಮಾರು ಒಣಗಿದೆ. ಇದು ಒಂದು 70% ಒಣಗಿದೆ ಅನ್ಕೊಳ್ಳಿ. ಇದು ನಾನ್ ವೆಜ್ಗೆ ಎಲ್ಲ
ಸೂಪರ್ ಆಗಿರುತ್ತೆ. ಫೋರ್ಕು ಇಲ್ಲಾಂದ್ರೆ ಫಿಶ್ಗೆಲ್ಲ ಹಾಕಿದ್ರೆ ಕಾಚುಪುಳಿ ರಸನ ಮಸ್ತಾಗಿರುತ್ತೆ. ಮಾರ್ಕೆಟ್ ಅಲ್ಲಿ ರೇಟ್ ಅಷ್ಟು ಇಲ್ಲ ಇದಕ್ಕೆ. ಹೆಲ್ದಿಗೂ ತುಂಬಾ ಒಳ್ಳೇದು. ಬಟ್ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡಕ್ ಹೋಗ್ಬಾರ್ದು. ಇಷ್ಟ ಲಿಮಿಟ್ ಆಗಿ ಯೂಸ್ ಮಾಡಿದ್ರೆ ನಾನ್ ವೆಜ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಯೂಸ್ ಮಾಡಿದ್ದೀರಾ ಅಂತವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ವಿಡಿಯೋ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.